ಹಾಯ್ ನಮಸ್ಕಾರ. ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ರಿಸ್ಪಿ ಪನ್ನೀರ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಒಂದು ಬಟ್ಲಿಗೆ ನಾನು ಪನ್ನೀರ್ ತುರಿದು ಹಾಕ್ಕೊಂಡಿದ್ದೀನಿ, ಒಂದು ಬಟ್ಲಷ್ಟು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕ್ಯಾರೆಟು, ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಕ್ಯಾಪ್ಸಿಕಮ್ಮು, ಒಂದು ಟೊಮೊಟೊನು ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಎರಡು ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ನಿ. ಮತ್ತು ಚಿಲ್ಲಿ ಪ್ಲಸ್ ಹಾಕ್ಕೊತೀನಿ, ಆರ್ನಟ್ ಪೌಡ್ರ್ ಹಾಕ್ಕೊತೀನಿ. ಮತ್ತು ನೋಡಿ ಪಿಜ್ಜಾ ಪೌಡ್ರು, ಕೆಲವು ಒಳ್ಳೆ ಪೌಡ್ರುಗಳೆಲ್ಲ ಇರ್ತೈತಲ್ಲ ಅಂಥದ್ದೆಲ್ಲ ಹಾಕ್ಕೊತೀನಿ ನಾನು. ಇದೆಲ್ಲ ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿರ್ತೈತೆ ಈ ಮಸಾಲೆಗಳು. ಮತ್ತು ಸ್ವಲ್ಪ ಚಾಟ್ ಮಸಾಲೆನೂ ಹಾಕ್ಕೊತೀನಿ. ಸ್ವಲ್ಪ ರುಚಿಗೆ ಉಪ್ಪು ಬೇಕು, ಎಷ್ಟು ಬೇಕು ಹಾಕ್ಕೊತೀನಿ. ಚೆನ್ನಾಗಿ ಕೈಯೊಳಗೆ ಮಿಕ್ಸ್ ಇಸಕಬಾರ್ದು, ಹಾಗೆ ಮೇಲೆ ಉಡಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಹಾಗೆ ಬಾಯಿಗೆ ಹಾಕ್ಕೊಬೇಕು, ಹಾಗೆ ಅಷ್ಟು ಚೆನ್ನಾಗಿದೆ ಇದು. ಈಗ 2 ಸ್ಲೈಸ್ ಬ್ರೆಡ್ಡು ತೊಗೊಂಡಿದ್ದೀನಿ. ಅದನ್ನ ಸೈಡಿಗೆ ಲೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹೆಚ್ಚಾಗಿ ಕಟ್ ಮಾಡಿಲ್ಲ. ಅದಕ್ಕೆ ನಾನು ಏನೂ ಹಾಕಲ್ಲ, ನಾನು ಏನು ಇವಾಗ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಮಾತ್ರ ಹಾಕ್ತೀನಿ, ಆ ಪದಾರ್ಥನ. ಮಿಯೋನೆಸ್ಸು, ಟೊಮೊಟೊ ಸಾಸ್ ಏನೂ ಬಳಸ್ಲಿಕ್ಕೆ ಹೋಗಲ್ಲ, ಟೇಸ್ಟ್ ಆಗಿರ್ತೈತೆ. ಹಾಕ್ಕೊಂಡು ಚೆನ್ನಾಗೆ ಹೊತ್ಕೊಂಡು ಈಗ ತವ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಆಮೇಲೆ ತವ ಮೇಲೆ ಇಡೋಣ. ತವ ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ತವ. ಈಗ ಹಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಹೊತ್ತಿ, ಒಂದು ಪ್ಲೇಟ್ ಇಡೋಣ. ಅದನ್ನ ಸ್ವಲ್ಪ ಚೆನ್ನಾಗಿ ಅದು ಇದಾಗ್ತೈತೆ. ಸ್ವಲ್ಪ ಮೇಲೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಕೊಬೋದು, ಎಣ್ಣೆ ಬೇಡ ಅಂದವರು ಬೆಣ್ಣೆನೂ ಹಾಕ್ಕೊಬೋದು. 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಹೊತ್ತಿ ಇಟ್ಕೊಬೇಕಾಗ್ತೈತೆ, ಇಲ್ಲಾಂದರೆ ಅದ್ರ ಮೇಲೆ ಭಾರವಾಗಿರೋದು ಏನನ್ನ ಇಡ್ರಿ. ನೋಡಿ ರೆಡಿಯಾಗಿದೆ, ನೋಡಿದ್ರಲ್ಲ, ಈ ಥರ ರೋಸ್ಟ್ ಆದರೆ ಸಾಕು, ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿರ್ತೈತೆ. ಈಗ ತಿರ್ಗಾ ಅದೇ ಥರ ಬ್ರೆಡ್ಗಳನ್ನ ನಾನು ಮಾಡ್ಕೊತೀನಿ. ಮಾಮೂಲಿ ಬ್ರೆಡ್ ತರ್ತಿರಲ್ಲ ಅದರೊಳಗೇ ನೀವು ಮಾಡ್ಕೊಬೋದು, ಒಳ್ಳೆ ಸ್ಯಾಂಡ್ವಿಚ್ ಆಗ್ತೈತೆ. ಹೊರಗಡೆ ದುಡ್ಡು ಕೊಟ್ಟು ನಾವು ತೊಗೊಂಬರಕ್ಕನ ಈ ಥರ ಬೆಳಗ್ಗೆನೋ ಇಲ್ಲ ಸಂಜೆ ಹೊತ್ತು ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ.